ವೀಕ್ಷಕರೇ, ಈ ಸುದ್ದಿ ಕೇಳಿದ್ರೆ ಬಹುಶಃ ನಿಮಗೆ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದವರು ಸುಮಾರು 3 ಕೋಟಿ ಮೌಲ್ಯವುಳ್ಳಂತ ಆ ಸೊಪ್ಪನ್ನ ಆಂಧ್ರದ ವಿಶಾಖಪಟ್ಟಣಂನ ಅರಕು ಎಂಬ ಬಳಿಯಿಂದ ಒತ್ತು ತರ್ತಾ ಇದ್ದಂತ ಆ ವಾಹನ ಜೊತೆಯಲ್ಲಿ ಆ ವಾಹನದ ಡ್ರೈವರ್ ಆಗಿರುವಂತಹ ರವಿ ಎಂಬಾತನನ್ನ ಅರೆಸ್ಟ್ ಮಾಡಿರುವಂಥದ್ದು ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದವರು. ಅರೆ ಇದೇನಿದು, ಸೊಪ್ಪನ್ನು ಒತ್ತಿ ತರ್ತಾ ಇದ್ದಂತ ಆ ಒಂದು ಗಾಡಿಯನ್ನು ಯಾಕೆ ಸೀಸ್ ಮಾಡಬೇಕು ಮಾದಕ ದ್ರವ್ಯ ನಿಗ್ರಹ ದಳದವರು, ಸಿಸಿಬಿ ಅವರು ಎನ್ನುವಂತ ಪ್ರಶ್ನೆ ನೀವು ಕೇಳಬಹುದು. ಎಸ್, ಆ ಸೊಪ್ಪು ಯಾವುದು ಅನ್ನೋದನ್ನ ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಆ ಸೊಪ್ಪು ಬೇರೆ ಯಾವುದೂ ಆಗಿರೋದಿಲ್ಲ, ಅದು ಗಾಂಜಾ ಸೊಪ್ಪಾಗಿರುತ್ತೆ. ಸುಮಾರು 3 ಕೋಟಿ ಮೌಲ್ಯವುಳ್ಳಂತ ಗಾಂಜಾ ಸೊಪ್ಪನ್ನ ಆ ವಾಹನದಿಂದ ಆಂಧ್ರ ಪ್ರದೇಶದ ಅರಕು ಎಂಬ ವಿಶಾಖಪಟ್ಟಣಂನ ಅರಕು ಎಂಬ ಬಳಿಯಿಂದ ಅದನ್ನ ಬೆಂಗಳೂರಿಗೆ ಸಾಗಿಸಲಾಗ್ತಾ ಇರುತ್ತೆ. ಅದು ಎಷ್ಟು ಕೆಜಿ ತೂಕ ಇರುತ್ತೆ ಅಂದ್ರೆ ಸುಮಾರು 332 ಕೆಜಿಯಷ್ಟು ಆ ಒಂದು ಗಾಂಜಾ ತೂಕ, ಜೊತೆಯಲ್ಲಿ ಅದರ ಬೆಲೆ ಸುಮಾರು 3 ಕೋಟಿ ರೂಪಾಯಿ ಬೆಲೆ ಬಾಳ್ತಾ ಇರುತ್ತೆ. ಇಂತಹದೊಂದು ಖಚಿತ ಮಾಹಿತಿ ಆಧಾರದ ಮೇಲೆ ಸಿಸಿಬಿ ಪೊಲೀಸರು ಏನು ಮಾದಕ ದ್ರವ್ಯ ನಿಗ್ರಹ ದಳದವರು ನಾಯಂಡಹಳ್ಳಿ ಬಳಿ ಹದ್ದಿನಗಣ್ಣಿಟ್ಟು ಅಲ್ಲಿ ಕಾಯ್ತಾ ಕುಳಿತಿರ್ತಾರೆ. ಆ ವಾಹನ ಬರುವಂತ ಹೊತ್ತಿಗೆ ಆ ಗಾಡಿಯನ್ನ ಜೊತೆಯಲ್ಲಿ ರವಿ ಎಂಬಾತ ಡ್ರೈವರನ್ನು ಕೂಡ ಸೀಸ್ ಮಾಡಿರುವಂಥದ್ದು. ನಿಜಕ್ಕೂ ಇದೊಂದು ರೀತಿ ಆಶ್ಚರ್ಯಕರ ಬೆಳವಣಿಗೆ ಅಂತ ಹೇಳ್ಬೋದು. ಸುಮಾರು 332 ಕೆಜಿ. ಸೊ ಅದ್ಯಾವುದು ಬೇರೆ ಯಾವುದು ಸೊಪ್ಪಲ್ಲ, ಏನು ಈ ಪಾಲಕ್ ಸೊಪ್ಪು ಅಥವಾ ಇನ್ಯಾವುದು ಸೊಪ್ಪುಗಳು ಬರುತ್ತಲ್ಲ ಸಾರು ಮಾಡೋದಕ್ಕೆ, ಅಂತಹ ಸೊಪ್ಪಲ್ಲ, ಅದು ಗಾಂಜಾ ಸೊಪ್ಪಾಗಿರುತ್ತೆ. 332 ಕೆಜಿ ಎಲ್ಲಿಗೆ ಹೋಗ್ತಾ ಇತ್ತು? ಇದೇ ನಾವು ನೀವು ನೋಡುವಂಥ ಶಾಲಾ ಕಾಲೇಜುಗಳ ಬಳಿ ಸೇರ್ತಾ ಇತ್ತು. ಸೊ ಅಲ್ಲೆಲ್ಲ ಎಷ್ಟೆಲ್ಲ ಪ್ರಕರಣಗಳು ನಾವು ನೀವು ನೋಡ್ತಾ ಬಂದಿದ್ದೀವಿ. ಇವತ್ತಿನ ಯುವ ಜನಾಂಗ ಯಾವ ರೀತಿ ಈ ಗಾಂಜಾ ಅಫೀಮಿಂದ ದಾರಿ ತಪ್ತಾ ಇರುವಂಥದ್ದು, ಅದರಿಂದ ಎಷ್ಟೆಲ್ಲ ಸಾವು ನೋವುಗಳು, ಕ್ರೈಮ್ಗಳಾಗ್ತಾ ಇರುವಂಥದ್ದು. ಅದರಲ್ಲೂ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಕಾಲೇಜು ವಿದ್ಯಾರ್ಥಿಗಳು ಅಥವಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆ ಗಾಂಜಾಗಿ ದಾಸರಾಗಿ ಎಷ್ಟೆಲ್ಲ ಸಮಾಜಘಾತುಕ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ನಾವು ನೀವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಇಂತಹ ಪ್ರಕರಣಗಳು ಅಥವಾ ಈ ರೀತಿಯ ಹೊಸದೇನಲ್ಲ, ಈ ರೀತಿ ಆಂಧ್ರದಿಂದ ಅಥವಾ ನೆರೆ ರಾಜ್ಯದಿಂದ ನಮ್ಮ ಬೆಂಗಳೂರಿಗೆ ಸೇರುವಂಥ ಈ ರೀತಿಯ ಗಾಂಜಾ ಆಗಿರ್ಬೋದು, ಈ ರೀತಿಯ ಮಾದಕ ದ್ರವ್ಯಗಳು ಇದೇನು ಹೊಸದೇನಲ್ಲ. ಬಟ್ ಇಲ್ಲಿ ಸಿಸಿಬಿ ಪೊಲೀಸರ ಈ ಒಂದು ಕಾರ್ಯಾಚರಣೆಯನ್ನ ನಿಜಕ್ಕೂ ಪ್ರಶಂಸೆ ಪಡಲೇಬೇಕು. ಇಂತಹ ಗಾಂಜಾದಂತಹ ಈ ಮಾರಕಗಳಿಗೆ ಈ ರೀತಿ ಪೊಲೀಸರು ಅಂತ್ಯ ಕಾಣಿಸ್ದಾಗಲೇ ಈ ಸಮಾಜ ಜೊತೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಈ ಸಮಾಜ ಕೂಡ ಕ್ಲೀನ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಬಹುಶಃ ತಪ್ಪಾಲಿಕ್ಕಿಲ್ಲ. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸುದ್ದಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರದ್ದು.